ಅವರಿಬ್ರು ಪ್ರಣಯ ಪಕ್ಷಿಗಳಂತೆ ತೇಲಾಡ್ತಾ ಇದ್ರು. ಮದುವೆ ಆಗೋದಕ್ಕೂ ರೆಡಿಯಾಗಿದ್ದವರು ಗೋವಾಗೆ ಜಾಲಿ ಟ್ರಿಪ್ ಹೋಗಿದ್ರು. ಆದ್ರೆ ಅಲ್ಲೇನಾಯ್ತೋ ಗೊತ್ತಿಲ್ಲ. ಪ್ರೇಮಿಗಳ ಮಧ್ಯೆ ಶುರುವಾದ ಜಗಳ ಸುಂದರಿಯ ಹೆಣ ಉರುಳಿಸಿದೆ. ವರ್ಷದಲ್ಲಿ ರೋಶಿನಿ ಎನ್ನುವಂತ ಯುವತಿಯನ್ನ ಕೊಲೆ ಮಾಡುವಂಥದ್ದು ಗಮನಕ್ಕೆ ಬಂತು. ಈ ಪಾಪಿ ಕಲಿಗಾಲದಲ್ಲಿ ಪ್ರೀತಿ ಪ್ರೇಮಕ್ಕೆಲ್ಲ ಬೆಲೆ ಇಲ್ಲ ಬಿಡಿ. ಜಸ್ಟ್ ಫಾರ್ ಟೈಮ್ ಪಾಸ್ ಅಂದ್ಕೊಂಡು ಮಜಾ ಉಡಾಯಿಸೋರೇ ಜಾಸ್ತಿ. ನೀನೇ ಸರ್ವಸ್ವ ಅಂತ ಪ್ರೀತಿ ಮಾಡೋರು, ನೀನೇ ಬೇಕು ಅಂತ ಪ್ರೀತಿಸಿ ಮದ್ವೆ ಆದವರು ಅದೆಷ್ಟು ಜನ ಸುಖವಾಗಿದ್ದಾರೋ ದೇವರೇ ಬಲ್ಲ. ಯಾಕಂದ್ರೆ ಬಹುತೇಕ ಲವ್ ಸ್ಟೋರಿಗಳು ಎಂಡ್ ಆಗೋದೇ ದುರಂತ ಅಂತ್ಯದಲ್ಲಿ. ಇದು ಕೂಡ ಇಂಥದ್ದೇ ದುರಂತ ಪ್ರೇಮ ಕತೆ. ಪ್ರೀತಿಸಿದ ಹುಡುಗಿಯನ್ನ ಗೋವಾಗೆ ಕರ್ಕೊಂಡು ಹೋದವ ಅಲ್ಲೇ ಕೊಂದು ಹಾಕಿದ್ದಾನೆ. ಪ್ರೇಮಿಗಳ ಮಧ್ಯೆ ಶುರುವಾದಂಥ ಸಣ್ಣದೊಂದು ಜಗಳ ಸುಂದರಿಯ ಜೀವವನ್ನೇ ತೆಗೆಯುವಂತೆ ಮಾಡಿದೆ. ಬೆಂಗಳೂರು ಟು ಗೋವಾ ಜಾಲಿ ಜಾಲಿ. ಗೋವಾದಲ್ಲಿ ಬಿತ್ತು ಹೆಣ, ಹುಬ್ಬಳ್ಳಿಯಲ್ಲಿ ಬಂಧನ. ಇದೊಂಥರ ಮಿಸ್ಟರಿ ಕ್ರೈಮ್ ಸ್ಟೋರಿ. ಈ ಹೆಣ್ಮಗಳ ಹೆಸರು ರೋಶಿನಿ ಅಂತ. ಬೆಂಗಳೂರು ಮೂಲದವಳು. ಸಂಜಯ್ ಕೆವಿನ್ ಅನ್ನೋನನ್ನ ಪ್ರೀತಿಸ್ತಾ ಇದ್ದಂಥ ರೋಶಿನಿ ಈತನನ್ನೇ ಮದುವೆ ಆಗಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ಲು. ಹೀಗಾಗಿನೇ ಕೆಲ ದಿನಗಳ ಹಿಂದೆ ಇಬ್ಬರು ಕೂಡ ಗೋವಾಗೆ ಹೋಗಿದ್ದಾರೆ. ಹೇಗೂ ಮದುವೆ ಆಗೋರಲ್ವಾ ಅಂತ ತುಂಬಾ ಜಾಲಿಯಾಗಿದ್ರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಇಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಇಷ್ಟಕ್ಕೆ ಸಿಟ್ಟಿಗೆದ್ದವ ಇವಳನ್ನ ಇಲ್ಲೇ ಮುಗಿಸ್ಬೇಕು ಅನ್ನುವಂಥ ಪ್ಲಾನ್ ಮಾಡಿದ್ದಾನೆ. ಕೊನೆಗೆ ಗೋವಾ ರಾಜ್ಯದ ಪೋಂಡಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲೇ ಕತ್ತು ಸೀಳಿದ್ದಾನೆ. ಯಾವಾಗ ರೋಶಿನಿ ಹೆಣವಾದ್ಲು, ತನಗೇನು ಗೊತ್ತಿಲ್ಲದಂತೆ ಎಸ್ಕೇಪ್ ಆಗಿದ್ದ. ರೋಶಿನಿಯ ಅನಾಥ ಶವ ನೋಡಿದ ಸ್ಥಳೀಯರು ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ರು. ಅತ್ತ ಗೋವಾ ಪೊಲೀಸರು ತನಿಖೆಗಿಳಿತಾ ಇದ್ದಂತೆ ಇತ್ತ ಸಂಜಯ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ನಾನು ಬೆಂಗಳೂರಿಗೆ ಹೋದ್ರೆ ತಗ್ಲಾಕೊಳ್ಳೋದು ಕಾಯಂ. ಹೀಗಾಗಿ ಬೆಂಗಳೂರಿಗೆ ಹೋಗೋ ಬದಲು ಹುಬ್ಬಳ್ಳಿಯಲ್ಲೇ ತಲೆಮರೆಸಿಕೊಳ್ಳೋಣ ಅಂತ ಐಡಿಯಾ ಮಾಡಿದ್ದಾನೆ. ಅದರಂತೆಯೇ ಹುಬ್ಬಳ್ಳಿಯಲ್ಲಿ ಅಲೆದಾಡ್ತಾ ಇದ್ದ. ಅಷ್ಟೊತ್ತಿಗಾಗಲೇ ರೋಶಿನಿಯ ಕೊಲೆ ಹಿಂದೆ ಬಿದ್ದಿದ್ದಂಥ ಪೊಲೀಸರು ಆಕೆಯ ಮೊಬೈಲ್ ನಂಬರ್ ಟ್ರ್ಯಾಪ್ ಮಾಡಿದ್ರು. ಈ ವೇಳೆ ಸಂಜಯ್ನ ಲೊಕೇಶನ್ ಹುಬ್ಬಳ್ಳಿಯಲ್ಲಿರುವಂಥದ್ದು ಗೊತ್ತಾಗಿತ್ತು. ಇತ್ತ ಸಂಜಯ್ ಕೂಡ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದ. ಹೀಗಾಗಿ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸರು ಸಂಜಯ್ನನ್ನ ಎತ್ತಾಕೊಂಡು ಹೋಗಿ ತನಿಖೆಯನ್ನ ಶುರು ಮಾಡಿದ್ರು. ಇದೇ ಹೊತ್ತಲ್ಲೇ ಗೋವಾ ಪೊಲೀಸರು ಹುಬ್ಬಳ್ಳಿಯಲ್ಲಿರುವಂಥ ಹಂತಕನ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಕಾಕಿ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸ್ತಾ ಇದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. 22 ವರ್ಷದಲ್ಲಿ ರೋಶಿನಿ ಎನ್ನುವಂತ ಯುವತಿಯನ್ನ ಪೋಂಡಾ ಅನ್ನುವಂಥ ಗೋವಾದ ಪೊಲೀಸ್ ಠಾಣೆಯಲ್ಲಿ ಕೊಲೆ ಮಾಡಿರೋ ಠಾಣಾ ಸರಹದ್ನಲ್ಲಿ ಕೊಲೆ ಮಾಡುವಂಥದ್ದು ಗಮನಕ್ಕೆ ಬಂತು. ಆ ಕೊಲೆ ಪ್ರಕರಣದ ಆರೋಪಿಯನ್ನು ಸಂಜು ಕೆವಿನ್ ಅನ್ನುವಂಥದ್ದು ತಿಳಿದು ಬರುತ್ತೆ. ಸೊ ಹೀಗಾಗಿ ಗೋವಾ ಪೊಲೀಸರು ಬಂದ ನಂತರ ಅವರಿಗೆ ಈ ವ್ಯಕ್ತಿಯನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ದಲ್ಲಿ ಇರುವಂಥ ಅಧಿಕಾರಿಗಳ ಸಿಬ್ಬಂದಿ ಮಾಡಿದ್ದಾರೆ. ಒಟ್ನಲ್ಲಿ ಪ್ರೀತಿಸಿದ ಹುಡುಗನನ್ನ ನಂಬಿ ಬಂದವಳು ದುರಂತ ಅಂತ್ಯವನ್ನ ಕಂಡಿದ್ದಾಳೆ. ಅದ್ಯಾವ ಕಾರಣಕ್ಕೆ ಕೊಲೆಗಾರನಾದ್ನೋ ಗೊತ್ತಿಲ್ಲ. ಆದರೆ ನಂಬಿ ಬಂದವಳ ಕತ್ತು ಸೀಳುವಂತ ಹಂತಕ್ಕೆ ಹೋದವನಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಶಿವರಾಮ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಮೂರನೇ ಮಹಾಯುದ್ಧಕ್ಕೆ ಮುಹೂರ್ತ ಸನಿಹವಾದಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಶುರುವಾಗಿರೋ ಸಂಘರ್ಷ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ವಿಶ್ವಕ್ಕೆ ಕೇಡುಗಾಲ ಶುರುವಾದಂತೆ ಕಾಣುತ್ತಿದೆ. ಮೂರನೇ ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಒಂದು ಕಡೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಿದೆ. ವರ್ಷಗಳೇ ಉರುಳಿದ್ರೂ ಯುದ್ಧೋನ್ಮಾದ ನಿಲ್ತಿಲ್ಲ. ಇದೇ ಹೊತ್ತಲ್ಲೇ ಈಗ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕದನ ವರ್ಲ್ಡ್ ವಾರ್ಗೆ ಮುನ್ನುಡಿ ಬರೆಯುವ ಹಾಗೆ ಕಾಣುತ್ತಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸುತ್ತಿದೆ. ಇರಾನ್ನ ಸರ್ವೋಚ್ಚ ನಾಯಕನನ್ನ ಸಂಹಾರ ಮಾಡಿಯೇ ಸಿದ್ಧ ಅಂತ ಇಸ್ರೇಲ್ ಪಣ ತೊಟ್ಟಿದ್ದು ಅಮೆರಿಕ ಯಾವುದೇ ಕ್ಷಣದಲ್ಲೂ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ. ಕಳೆದೊಂದು ವಾರದಿಂದ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಬೆಂಕಿ ಮಳೆಯೇ ಬೀಳುತ್ತಿದೆ. ಗಗನಚುಂಬಿ ಕಟ್ಟಡಗಳೆಲ್ಲ ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಸರ್ವನಾಶವಾಗ್ತಿವೆ. ಹೆಣಗಳ ಮೇಲೆ ಹೆಣ ಬೀಳುತ್ತಿದ್ರು ಯುದ್ಧದ ಭೀಕರತೆ ಮಾತ್ರ ಕಮ್ಮಿ ಆಗ್ತಿಲ್ಲ. ಇರಾನ್ ಮೇಲೆ ಇಸ್ರೇಲ್ ಅದು ಯಾವ ಮಟ್ಟಿಗಿನ ಯುದ್ಧ ಸಾರಿದೆ ಅನ್ನೋದನ್ನ ನೋಡೋದಾದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧೋನ್ಮಾದ ದಿನೇ ದಿನೇ ಭೀಕರವಾಗ್ತಿದೆ. ಇರಾನ್ನ ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡಲಾಗ್ತಿದೆ.
ಇರಾನ್ ಮೇಲೆ ಪ್ಲಾನ್ ಮಾಡಿಯೇ ದಾಳಿ ಮಾಡಲಾಗ್ತಿದ್ದು ಇಸ್ರೇಲ್ನ ಹೊಡೆತಕ್ಕೆ ಇರಾನ್ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಹಿಜ್ಬುಲ್ಲಾ ಕಮಾಂಡರ್ ಯಾಸಿನ್ ಇಜ್ಯೆ ದಿನ್ನನ್ನ ಹತ್ಯೆ ಮಾಡಲಾಗಿದ್ದು ಇರಾನ್ನ ರಾಷ್ಟ್ರೀಯ ಸುದ್ದಿವಾಹಿನಿಯನ್ನೇ ಇಸ್ರೇಲ್ ಹ್ಯಾಕ್ ಮಾಡಿದೆ. ಇನ್ನು ಇರಾನ್ನ ಯಾವೆಲ್ಲ ನಗರಗಳು ಸರ್ವನಾಶವಾಗಿವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಟೆಹ್ರಾನ್, ನಂತರ ಇಸ್ಫಹಾನ್, ಶಿರಾಜ್, ಕೆರ್ಮನ್ಶಾ, ಅರಾಕ್ ಹಾಗೂ ಖೊಂಡಾಬ್ ನಗರಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಿದ್ದು ಇಡೀ ನಗರಗಳು ನರಕದಂತಾಗಿವೆ. ಇರಾನ್ ಪಾಲಿಗೆ ದುಸ್ವಪ್ನವಾಗಿ ಕಾಡುತ್ತಿರೋ ಇಸ್ರೇಲ್ ಸೈನಿಕರು ಇರಾನ್ನ ಜಂಗಾಬಲವನ್ನೇ ಅಡಗಿಸುತ್ತಿದ್ದಾರೆ. ಇರಾನ್ನ ತೈಲ ಸಂಗ್ರಹ, ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಅರಾಕ್, ಖೊಂಡಾಬ್ ಪರಮಾಣು ಸ್ಥಾವರ ಸರ್ವನಾಶವಾಗಿವೆ. ಹೀಗಾಗಿ ಪರಮಾಣು ಸ್ಥಾವರಗಳ ಸುತ್ತಲಿನ ಜನರನ್ನ ಸ್ಥಳಾಂತರ ಮಾಡಲಾಗ್ತಿದ್ದು ಇಸ್ರೇಲ್ ದಾಳಿಯಲ್ಲಿ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ದಾಳಿಗೆ ದಾಳಿ, ರಕ್ತಕ್ಕೆ ರಕ್ತ ಅಂತ ನಿಂತಿರೋ ಇರಾನ್ ಪಡೆ ಕೂಡ ಇಸ್ರೇಲನ್ನ ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡುತ್ತಿದೆ. ಇಸ್ರೇಲ್ನ ಪ್ರಮುಖ ನಗರಗಳನ್ನೇ ಗುರಿಯಾಗಿಸಿ ದಾಳಿ ಮಾಡುತ್ತಿದ್ದಾರೆ. ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದ್ದು ಇರಾನ್ ಸೇನೆಯ ಕ್ಷಿಪಣಿ ದಾಳಿಗೆ ಹಲವು ಕಟ್ಟಡಗಳು ಧ್ವಂಸವಾಗಿವೆ. ಟೆಲ್ ಅವೀವ್ನ ಗಗನಚುಂಬಿ ಕಟ್ಟಡಗಳೇ ನೆಲಸಮವಾಗಿದ್ದು ಟೆಲ್ ಅವೀವ್ನ ಷೇರು ಮಾರುಕಟ್ಟೆ ಕಚೇರಿಯನ್ನೇ ಉಡಿಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸರೋಕಾ ನಗರದ ಅತಿ ದೊಡ್ಡ ಆಸ್ಪತ್ರೆ ಮೇಲೂ ದಾಳಿ ಮಾಡಲಾಗಿದ್ದು ಆಸ್ಪತ್ರೆಯಲ್ಲಿದ್ದ 25ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. 65ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಬದುಕುಳಿದ ರೋಗಿಗಳ ರಕ್ಷಣೆಗೆ ಹರಸಾಹಸ ಮಾಡಲಾಗ್ತಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೆಯುತ್ತಿರೋ ಸಂಘರ್ಷ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡೋ ಎಲ್ಲಾ ಲಕ್ಷಣ ಕಾಣುತ್ತಿದೆ. ಅದರಲ್ಲೂ ಅಮೆರಿಕಾವೇ ತೊಡೆತಟ್ಟಿ ನಿಲ್ತಿದ್ದಂತೆ ಮಹಾಸಂಘರ್ಷ ಮತ್ತಷ್ಟು ಕಾವೇರಿದೆ. ಇಸ್ರೇಲ್ಗೆ ಅಧಿಕೃತವಾಗಿಯೇ ಅಮೆರಿಕ ಬೆಂಬಲ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಇಸ್ರೇಲ್ ಸೇನಾ ನೆಲೆಗಳಲ್ಲಿ ಅಮೆರಿಕ ಪಡೆಗಳ ನಿಯೋಜನೆ ಮಾಡಲಾಗಿದ್ದು ಮೆಡಿಟರೇನಿಯನ್ ಮಹಾಸಾಗರದಲ್ಲಿ ಅಮೆರಿಕ ಯುದ್ಧ ನೌಕೆ ಲಂಗರು ಹಾಕಿವೆ. ಜೊತೆಗೆ ಅಮೆರಿಕದ ಡೂಮ್ಸ್ಡೇ ವಿಮಾನದ ಬಾಹ್ಯ ಪ್ರಯೋಗವೂ ನಡೆದಿದ್ದು ಅಮೆರಿಕದ E-4B ನೈಟ್ ವಾಚ್ ವಿಮಾನ ಸಂಚಾರ ಮಾಡುತ್ತಿವೆಯಂತೆ. ಇದರ ಬೆನ್ನಲ್ಲೇ ಆಯ್ಕೆಗಳೆಲ್ಲವೂ ನಿಮ್ಮ ಮುಂದೆಯೇ ಇದೆ ಅಂತ ಇರಾನ್ ಸಂದೇಶ ರವಾನಿಸಿದ್ದು ಇಸ್ರೇಲ್ ಪರ ನಿಂತ ಅಮೆರಿಕಾಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಇರಾನ್ನ ಸೇನಾಪಡೆಗಳಿಗೆ ಹೊಸ ಕಮಾಂಡರ್ ನೇಮಕ ಮಾಡಲಾಗಿದ್ದು 3 ಪಡೆಗಳನ್ನು ಮುನ್ನಡೆಸಲು ಮೊಹಮ್ಮದ್ ಕರಾಮಿಗೆ ಜವಾಬ್ದಾರಿ ನೀಡಲಾಗಿದೆ. ಇರಾನ್ ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ವಾಪಸ್. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತೆ ಆತ್ಮೀಯರು ಹಾಗೂ ಸ್ನೇಹಿತರು ಸ್ವಾಗತ ಕೋರಿದ್ರು. ಬಿಪ್ಯಾಕ್ ಅಧ್ಯಯನಕ್ಕೆ ತೆರಳಿದ್ದ ಕಾಂಗ್ರೆಸ್ನ ನಟರಾಜ್ ಗೌಡ ನೇತೃತ್ವದ ನಿಯೋಗವು ಕರುನಾಡಿಗೆ ಮರಳಿದೆ. ನಮಗೆ ರಸ್ತೆ ಮುಖಾಂತರ 12 ಗಂಟೆಗಳ ಟ್ರಾವೆಲ್ ಮಾಡಿಸಿ ಜೋರ್ಡನ್ ಕರ್ಕೊಂಡು ಬಂದರು. ಜೋರ್ಡನಲ್ಲಿ ಅಮಾನ್ ಏರ್ಪೋರ್ಟಲ್ಲಿ ನಮಗೆ ಒಂದು ನೈಟ್ ಅಲ್ಲಿ ಸ್ಟೇ ಆದ್ವಿ ನಾವು. ನಿನ್ನೆ ಬೆಳಗ್ಗೆ ಅಲ್ಲಿಂದ ಕುವೈತ್ಗೆ ಒಂದು ಫ್ಲೈಟ್ ಮಾಡಿ ಕುವೈತಲ್ಲಿ ತಿರ್ಗಾ ಅಲ್ಲಿ ಇಳಿದು ಬೇರೆ ಫ್ಲೈಟ್ ತೊಗೊಂಡು ಮುಂಬೈಗೆ ಬಂದು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೀವಿ. ಸುರಕ್ಷಿತವಾಗಿ ಬಂದಿದ್ದೀವಿ. ಒಟ್ನಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ದಿನೇ ದಿನೇ ತಾರಕಕ್ಕೇರಿದ್ದು 3ನೇ ಮಹಾಯುದ್ಧ ಶುರುವಾದ್ರೂ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಣ್ಣನ ಮನೆಯಲ್ಲಿದ್ದ ಆ ಹೆಣ್ಮಗಳು ಒಂದು ದಿನವೂ ನೆಮ್ಮದಿ ಆಗಿರಲಿಲ್ಲ. ನಿನ್ನ ಮದುವೆಗೆ ಲಕ್ಷ ಲಕ್ಷ ಖರ್ಚಾಗುತ್ತೆ ಅಂತ ಕೊಡಬಾರದ ಕಾಟ ಕೊಟ್ಟಿದ್ದ. ಬೆನ್ನಿಗೆ ಬಿದ್ದವಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಂತೆ ಈಕೆ ಸಾವನ್ನೇ ಬಂಡವಾಳ ಮಾಡಿಕೊಂಡು ಲಕ್ಷ ಲಕ್ಷ ಪೀಕಿದ್ದಾನೆ. ಅಣ್ಣಂದ ಹೊಡಿತಾನ, ಇಷ್ಟು ಹೊಡೆಸೋದನ್ನ ಯಾಕಪ್ಪ ನಾನು ಅಂತ ಸರ್ ಆಕೆ ಸ್ವತಃ ಬಾಯಿಲೆ ಹಿಡೋ ಮಾಡ್ಯಾರ ಹುಡುಗಿ. ಅಣ್ಣ ತಂಗಿ ಸಂಬಂಧವನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಬಿಡಿ. ಅಣ್ಣನ ಪಾಲಿಗೆ ತಂಗಿ ಇನ್ನೊಬ್ಬ ತಾಯಿ ಆಗಿದ್ರೆ ತಂಗಿ ಪಾಲಿಗೆ ಅಣ್ಣನೇ ದೊಡ್ಡ ಶಕ್ತಿಯಾಗಿರ್ತಾನೆ. ಪ್ರತಿಯೊಬ್ಬ ಅಣ್ತಮ್ಮರಿಗೂ ತಮ್ಮ ಅಕ್ಕ ತಂಗಿಗೆ ಒಂದೊಳ್ಳೆ ಬದುಕು ಕಟ್ಕೊಡ್ಬೇಕು, ಒಳ್ಳೆ ಹುಡುಗನನ್ನ ತಂದು ಮದುವೆ ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆದ್ರೆ ಈತ ಸ್ವಂತ ತಂಗಿ ಪಾಲಿಗೆ ಶತ್ರುವಾಗಿದ್ದಾನೆ. 10 ರಿಂದ 15 ಲಕ್ಷ ಕೊಟ್ಟು ಮದುವೆ ಮಾಡಬೇಕಾಗುತ್ತೆ ಅಂತ ಕೊಡಬಾರದ ಹಿಂಸೆ ಕೊಟ್ಟು ಸಾಯೋ ಹಾಗೆ ಮಾಡಿದ್ದಾನೆ. ಇಷ್ಟೇ ಅಲ್ಲ, ತಂಗಿ ಸಾವನ್ನೇ ಬಂಡವಾಳ ಮಾಡಿಕೊಂಡವ ಸರ್ಕಾರದಿಂದ ಅನುದಾನವನ್ನು ಪಡ್ಕೊಂಡು ನುಂಗಿ ನೀರು ಕುಡಿದಿದ್ದಾನೆ.
ಅತ್ತಿಗೆ ಕಾಟ, ಸಾವಿನ ಮನೆ ಸೇರಿದ್ಲು ತಂಗಿ. ಜಗತ್ತಲ್ಲಿ ಎಂಥೆಂಥ ಜನ ಇರ್ತಾರೆ ನೋಡಿ. ಅಣ್ಣ ಅತ್ತಿಗೆ ಚಿತ್ರಹಿಂಸೆಗೆ ಬಲಿಯಾದವಳೆ ಈ ಅಮಾಯಕಿ ಮೋನಾಬಾಯಿ. ಅಪ್ಪ ಅಮ್ಮ 3 ಜನ ಸಹೋದರರಿದ್ರೂ ನೆಮ್ಮದಿ ಇಲ್ಲದ ಬದುಕು. ಹೆತ್ತವರು ಹಾಗೂ ಈಕೆ ಮಧ್ಯೆ ಅದೇನ್ ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ. ತಂದೆ ತಾಯಿ ಇದ್ರೂ ದೊಡ್ಡಣ್ಣನ ಜೊತೆ ಯಾದಗಿರಿಯ ಸುರಪುರ ತಾಲೂಕಿನ ದಂಡ ಸೊಲ್ಲಾಪುರ ತಾಂಡಾದಲ್ಲಿ ವಾಸವಾಗಿದ್ಲು. ಅಣ್ಣ ಅತ್ತಿಗೆ ಜೊತೆಗಿದ್ದವಳಿಗೆ ಒಂದು ದಿನವೂ ಸಂತೋಷ ಕಂಡಿರಲಿಲ್ಲ. ಅಣ್ಣ ಹೊಡೆದು ಬಡೆದು ಮಾಡಿದ್ರೆ ಅತ್ತಿಗೆ ಆದವಳು ಮಾತಲ್ಲೇ ಚುಚ್ಚಿ ಕೊಲ್ತಿದ್ಲು. ನಿನ್ನೆ ಮದುವೆ ಮಾಡೋಕೆ 10 ರಿಂದ 15 ಲಕ್ಷ ಆಗುತ್ತೆ, ನಮ್ಮಿಂದ ಅಷ್ಟೆಲ್ಲ ಆಗಲ್ಲ, ಎಲ್ಲಾದ್ರೂ ಹೋಗಿ ಸಾಯಿ ಅಂತ ರೌರವ ನರಕ ತೋರಿಸಿದ್ರು. ಅಣ್ಣ ಅತ್ತಿಗೆ ಕಾಟಕ್ಕೆ ನೊಂದು ಬೆಂದವಳು ಸಾಯೋ ನಿರ್ಧಾರ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಯಾವಾಗ ಮೋನಾಬಾಯಿ ಹೆಣವಾದ್ಲೋ ಕಿಲಾಡಿ ದಂಪತಿ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ದುಡ್ಡು ಅಂತ ಬಾಯ್ಬಿಡ್ತಿದ್ದವರು ರೈತ ಮಹಿಳೆಯ ಆತ್ಮಹತ್ಯೆ ಅಂತ ಬಿಂಬಿಸಿ ಸರ್ಕಾರದಿಂದ ಪರಿಹಾರ ಪಡೆದಿದ್ರು. ಮೋನಾಬಾಯಿ ಸಂಬಂಧಿಕರೆಲ್ಲ ಅಣ್ಣ ಹಬ್ಬಿಸಿದ್ದ ಸುದ್ದಿಯೇ ನಿಜ ಅಂತ ನಂಬಿದ್ರು. ಆದ್ರೆ ಮೃತ ಮೋನಾಬಾಯಿ ಸಾಯೋ ಮೊದಲೇ ವಿಡಿಯೋ ಮಾಡಿದ್ಲು. ನನ್ನ ಅಣ್ಣ ಹೊಡಿತಾನೆ, ಅತ್ತಿಗೆ ಜಗಳ ಆಡ್ತಾಳೆ, ನಾನು ಸಾಯ್ತಿದ್ದೀನಿ ಅಂತ ತನ್ನ ಕಷ್ಟ ಹೇಳ್ಕೊಂಡಿದ್ಲು. 8 ತಿಂಗಳಿನಿಂದ ಈ ವಿಡಿಯೋ ಯಾರಿಗೂ ಸಿಗದೆ ನೋಡ್ಕೊಂಡಿದ್ದ. ಆದ್ರೀಗ ಮೋನಾಬಾಯಿಯ ವಿಡಿಯೋ ಹೊರಬೀಳ್ತಾ ಇದ್ದಂತೆ ಪಾಪಿ ಅಣ್ಣನ ಅಸಲಿ ಸತ್ಯ ಬಯಲಾಗಿದೆ. ಸಾವಿನ ಅಸಲಿ ಸತ್ಯ ಬಚ್ಚಿಟ್ಟು ಸರ್ಕಾರದಿಂದ ಪರಿಹಾರ ಪಡೆದವನ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಮೋನಾಬಾಯಿ ಸಂಬಂಧಿಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆ ಹುಡುಗಿಗೇನ ಸರ ಭಾಳ ಟಾರ್ಚರ್ ಇತ್ತು ಮನೆಯಲ್ಲಿ. ಅವ್ರ ವೈನಿ ನೀ ಸಾಯ್ಬೇಡ್ದನು, ನೀ ಸತ್ರ ಒಳ್ಳೇದಾಗ್ತದೆ ನಿನಗೆ, ಯಾರು 10-15 ಲಕ್ಷ ರೂಪಾಯಿ ಕೊಟ್ಟು ನಿನಗೆ ಯಾರು ಲಗ್ನ ಮಾಡಿಸ್ಬೇಕು, ನಿಮ್ಮ ತಾಯಿ ತಂದೆ ಗಳಿಸಿ ಕೊಟ್ರಾನೆ, ನಮ್ಮ ಮನ್ಯಾಗ ಯಾಕೆ ಬಿದ್ದಿದ್ದು ನೀನು, ಸತ್ರ ಪಾಡ ಆತಂತ ಭಾಳ ಟಾರ್ಚರ್ ಇತ್ತು ಆ ಹುಡುಗಿಗೆ. ನಮ್ಮಣ್ಣ ಭಾಳ ಹೊಡೆದಾನ, ನಾ ಎಣ್ಣೆ ಕುಡ್ದೀನಿ, ನನಗೆ ಪರಿಸ್ಥಿತಿ ಬಂದದ್ದು ಯಾರಿಗೆ ಬರಬಾರ್ದು, ನಾ ಎಣ್ಣೆ ಕುಡ್ದೀನಿ, ನಾ ಸಾಯ್ತೀನಿ ಅಂತ ತಿರ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ತಂಗಿ ಮದುವೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ಸಾಯೋ ಹಾಗೆ ಮಾಡಿದ್ದ. ಸಪ್ ಮೇಲೂ ತಂಗಿ ಸಾವನ್ನೇ ಬಂಡವಾಳ ಮಾಡಿಕೊಂಡು ಹಣ ನುಂಗಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಗಣೇಶ್ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ. 5 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಂತಹ ಅಕ್ಷಯ್ ಕೊನೆಗೂ ಬದುಕುಳಿಯಲೇ ಇಲ್ಲ. ಕೋಮಾಗೆ ಜಾರಿದ್ದ ಬಡಜೀವ ಎಲ್ಲರನ್ನ ಬಿಟ್ಟು ಬಾರದೂರಿಗೆ ಪಯಣ ಬೆಳೆಸಿದೆ. ಫಲಿಸಲೇ ಇಲ್ಲ ಕುಟುಂಬಸ್ಥರ ಪ್ರಾರ್ಥನೆ. ಬ್ರೈನ್ ಡೆಡ್, ಉಸಿರು ಚೆಲ್ಲಿದ ಅಕ್ಷಯ್. ಕಂಡ ದೇವರಿಗೆ ಕೈ ಮುಗಿದು ಪ್ರಾರ್ಥಿಸಿದ್ರು. ಅದೆಷ್ಟೋ ಹರಕೆ ಹೊತ್ತು ಹೋಮ ಹವನ ಮಾಡಿಸಿದ್ರು. ವೈದ್ಯರ ಕಾಲು ಬಿದ್ದು ಗೋಳಾಡಿದವರು ಮಗನನ್ನ ಉಳಿಸಿ ಅಂತ ಕಣ್ಣೀರ ಕೋಡಿಯನ್ನೇ ಹರಿಸಿದ್ರು. ಆದ್ರೂ ಕೊಂಬೆ ರೂಪದಲ್ಲಿ ಬಂದಪ್ಪಳಿಸಿದ ಜಮರಾಯ ಅಪ್ಪನ ಮುದ್ದಿನ ಮಗನನ್ನ ಬಿಡಲೇ ಇಲ್ಲ. ಅಮ್ಮನನ್ನ ಕಳೆದುಕೊಂಡು ತಂದೆಯನ್ನ ರಾಜನಂತೆ ನೋಡಿಕೊಳ್ಳಬೇಕು ಅಂತಿದ್ದ ಅಕ್ಷಯ್ ಕೊನೆಗೂ ಉಳಿಯಲಿಲ್ಲ. ಬರೋಬ್ಬರಿ 5 ದಿನಗಳ ಕಾಲ ಸಾವು ಬದುಕಿನ ಮಧ್ಯೆ ಹೋರಾಡಿ ಉಸಿರು ಚೆಲ್ಲಿದ್ದಾನೆ. ಅದು ಜೂನ್ 15. ಅಕ್ಷಯ್ ತಂದೆ ಬರ್ತ್ಡೇ ಸಂಭ್ರಮ. ಬಾಡೂಟ ಮಾಡಬೇಕು, ಅಪ್ಪನನ್ನ ಖುಷಿಯಾಗಿಡಬೇಕು ಅಂತ ಮಟನ್ ತರೋದಕ್ಕೆ ಹೋಗ್ತಿದ್ದ ಅಕ್ಷಯ್. ಬನಶಂಕರಿ 2ನೇ ಹಂತದಲ್ಲಿ ಸ್ಕೂಟಿಯಲ್ಲಿ ಹೋಗ್ತಿರೋವಾಗ್ಲೇ ಜಮರಾಯ ರೂಪದಲ್ಲಿ ಬಂದಪ್ಪಳಿಸಿ ಕಿಲ್ಲರ್ ಕೊಂಬೆ ತಲೆಯನ್ನೇ ಛಿದ್ರ ಮಾಡಿತ್ತು. ಒಂದೇ ಒಂದು ಹೊಡೆತಕ್ಕೆ ರಸ್ತೆಯಲ್ಲೇ ರಕ್ತದೋಕುಳಿ ಹರಿಸಿ ಬದುಕಿಗೆ ಕೊಳ್ಳಿಗಿಟ್ಟಿತ್ತು. ನೆತ್ತರಲ್ಲಿ ಒದ್ದಾಡ್ತಿದ್ದವನನ್ನ ನೋಡಿ ಸ್ಥಳೀಯರು ಜಯನಗರ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಜೀವ ಉಳಿಸಲು 5 ದಿನಗಳ ಕಾಲ ವೈದ್ಯರು ಅದೆಷ್ಟೇ ಹರಸಾಹಸ ಪಟ್ರು. ಅಕ್ಷಯ್ ಕೊನೆಯುಸಿರೆಳೆದಿದ್ದಾನೆ. ಮಗ ಮನೆಗೆ ಬರ್ತಾನೆ ಅಂತ ಆಸೆ ಕಂಗಳಿಂದ ಕಾಯ್ತಿದ್ದ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಸಣ್ಣ ಪುಟ್ಟ ಗಾಯ ಆಗಿದೆ ಅಂದುಕೊಂಡಿದ್ದ ತಂದೆಗೆ ಬರಸಿಡಿಲು ಬಡಿದಂತಾಗಿದೆ. ದೇವರು ನಮ್ಮ ಮಗನನ್ನ ಕಾಪಾಡಲಿಲ್ಲ ಅಂತ ಗೋಳಾಡಿ ಕಣ್ಣೀರು ಹಾಕಿದ್ದಾರೆ. 1 ಗಂಟೆಗೆ ನಿಮ್ಗೆ ಡೆತ್ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು ಮೇಗಡೆ ಕರೆದ್ರು. ಆ ಹುಡುಗರು ನನಗೆ ಅಷ್ಟು ಇದಿಲ್ಲ, ಅವರೇ ಹೋದ್ರು. ಅವ್ರು ಹೋದ್ರೆ ಸರಿ ಆಗೋಯ್ತಿಲ್ಲ. ನೋವಿನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬ.
ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡ ದುಃಖದಲ್ಲೂ ಅಕ್ಷಯ್ ಕುಟುಂಬಸ್ಥರು ಮಾನವೀಯತೆ ಮೆರೆದಿದ್ದಾರೆ. ಅಕ್ಷಯ್ ಬದುಕದಿದ್ರು ಅವನಿಂದ ಇಬ್ಬರ ಬಾಳಿಗೆ ಬೆಳಕಾಗಲಿ ಅಂತ ನೇತ್ರದಾನ ಮಾಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ 2 ಕಣ್ಣುಗಳನ್ನ ದಾನ ಮಾಡಿದ್ದಾರೆ. ಕಿಮ್ಸ್ನಲ್ಲದೆ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಅಕ್ಷಯ್ ಸಾವಿನ ಬೆನ್ನಲ್ಲೇ ಪಾಲಿಕೆ ವಿರುದ್ಧ ಮತ್ತಷ್ಟು ಆಕ್ರೋಶ ಹೆಚ್ಚಾಗ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅಮಾಯಕರ ಸಾವಾಗ್ತಿದೆ ಅಂತ ಕಿಡಿಕಾರ್ತಿದ್ದಾರೆ. ಈ ಮಧ್ಯೆ ಮೃತರ ಕುಟುಂಬಕ್ಕೆ ಪಾಲಿಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಈಗ 5,22,000 ರೂಪಾಯಿ ಟೋಟಲ್ ಬಿಲ್ ಆಗಿತ್ತು. ಈಗ ನಾವು 4,06,000 ರೂಪಾಯಿ ಇಂಟರಿಮ್ ಬಿಲ್ ಸಿಕ್ಕಿತ್ತು ನಮಗೆ, ಅದನ್ನ ಪೇ ಮಾಡಿದ್ವಿ. ಉಳಿದಿದ್ದನ್ನು ನಾವು ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ತನ್ನದಲ್ಲದ ತಪ್ಪಿಗೆ ಅಕ್ಷಯ್ ಸಾವಿನ ಮನೆ ಸೇರಿದ್ದು. ಮಗನಿಲ್ಲದ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಇನ್ನು ಮೇಲಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಮಾಯಕರ ಜೀವ ಉಳಿಸಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.